ರಾಜ್ಯದಲ್ಲಿ ಕಡ್ಡಾಯ ಹೃದಯ ತಪಾಸಣೆಗೆ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಹಾಸನದಲ್ಲಿ ಸಭೆ ಬಳಿಕ ಸಚಿವ ರಾಜನಾರ ಹೇಳಿಕೆ ಇದು. ರಾಜ್ಯದಲ್ಲಿ ಕಡ್ಡಾಯ ಹೃದಯ ತಪಾಸಣೆಯ ಮಾಡುವುದಕ್ಕೆ ಚಿಂತನೆಯನ್ನ ನಡೆಸಲಾಗಿದೆ. ಕಡ್ಡಾಯ ಹೃದಯ ತಪಾಸಣೆ ಬಗ್ಗೆ ಸರ್ಕಾರ ಚಿಂತನೆಯನ್ನ ನಡೆಸ್ತಾ ಇದ್ದು, ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಕಡ್ಡಾಯ ತಪಾಸಣೆ ಅಂತ ಹೇಳ್ತಿದ್ದಾರೆ. ಸಣ್ಣ ವಯಸ್ಸಿನವರು ಅಸುನೀಗಿರುವುದು ಕೂಡ ಬೇಸರದ ಸಂಗತಿ ಅಂತ ಸಚಿವರು ಹೇಳಿದ್ದಾರೆ. ಹೃದಯಾಘಾತದಿಂದ ಆಗುವಂತಹ ಸಾವುಗಳನ್ನ ನಾವು ತಡಿಬೇಕು. ಈ ನಿಟ್ಟಿನಲ್ಲಿ ಸರ್ಕಾರ ಕ್ರಮಗಳನ್ನ ಕೈಗೊಂಡಿದೆ. ಸಚಿವ ದಿನೇಶ್ ಗುಂಡೂರಾವ್ ಅವರನ್ನ ಭೇಟಿ ಮಾಡಿ ಬಂದಿದ್ದೇನೆ. ತಜ್ಞರ ಸಲಹೆಯಂತೆ ಕ್ರಮಗಳನ್ನ ಕೈಗೊಳ್ತೇನೆ ಅಂತ ರಾಜಣ್ಣ ಮಾತನಾಡಿದ್ದಾರೆ. ಹಾಸನದಲ್ಲಿ ಸಭೆಯನ್ನ ನಡೆಸಲಾಯಿತು. ಆ ಸಭೆಯ ಬಳಿಕ ಸಚಿವ ರಾಜಣ್ಣರ ಹೇಳಿಕೆ ಇದು. ರಾಜ್ಯದಲ್ಲಿ ಕಡ್ಡಾಯವಾಗಿ ಹೃದಯ ತಪಾಸಣೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ನಮ್ಮ ಹಾಸನ ಜಿಲ್ಲೆಯಲ್ಲಿ ನಾವೀಗಾಗಲೇ ಮಕ್ಕಳಿಗೆ ತಪಾಸಣೆ ಮಾಡಿಸ್ತಕ್ಕಂಥದ್ದು ಕಡ್ಡಾಯ ಮಾಡಿ ಒಂದು 15 ದಿವಸದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರೈಮರಿ ಶಾಲೆಯಿಂದ ಹಿಡಿದು ಹೈಸ್ಕೂಲ್ವರೆಗೆ ಎಲ್ಲ ಮಕ್ಕಳಿಗೂ ಕೂಡ ಕಡ್ಡಾಯವಾಗಿ ತಪಾಸಣೆ ಮಾಡಿಸೋದ್ರ ಜೊತೆಗೆ ವಿಶೇಷವಾಗಿ ಇದು ಕಾರ್ಡಿಯಾಲಜಿಯವರು ಕೂಡ ಅದನ್ನು ಒಂದು ಸೇರಿಸಿ ಮಾಡೋ ರೀತಿ ಏನಾದರೂ ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿದ್ವಿ. ಅದನ್ನು ಕೂಡ ಮಾಡಿಸ್ತೇವೆ. ಮತ್ತು ಜನಗಳು ಈಗೆಲ್ಲ ನಮ್ಮಲ್ಲಿ ಲೈಫ್ ಸ್ಪ್ಯಾನು ಕೂಡ ನಮ್ಮಲ್ಲಿ ಜಾಸ್ತಿ ಆಗಿದೆ. ಕಾರಣ ಏನಪ್ಪ ಅಂದರೆ ಜನರು ಕೂಡ ಮುನ್ನೆಚ್ಚರಿಕೆಯಿಂದ ತಪಾಸಣೆಗೆ ಒಳಗಾಗ್ತಾರೆ. ವಾಲಂಟರಿಯಾಗಿ 6 ತಿಂಗಳು ಮಾಡಿಸೋರು ಇರ್ತಾರೆ. ವರ್ಷಕ್ಕೊಮ್ಮೆನೂ ಕೂಡ ಅವರು ಒಂದು ಜನರಲ್ ಚೆಕಪ್ ಅಂತೇಳಿ ಎಲ್ಲ ಮಾಡಿಸ್ತಾರೆ. ಅಂಥದ್ರಲ್ಲಿ ಇವೆಲ್ಲ ಐಡೆಂಟಿಫೈ ಆಗ್ತವೆ. ಆದಷ್ಟು ಜನರು ವಾರ್ಷಿಕವಾಗಿ ಒಮ್ಮೊಮ್ಮೆ ಒಂದು ಸಾಮಾನ್ಯವಾದಂತಹ ಮೆಡಿಕಲ್ ಚೆಕಪ್ಗೆ ಅವರು ಒಳಗಾಗ್ತಕ್ಕಂಥದ್ದು ಒಳ್ಳೆಯದಿರುತ್ತೆ ಅಂತಕ್ಕಂಥ ಮಾತನ್ನು ನಾನು ಸಾರ್ವಜನಿಕರಿಗೆ ನಿಮ್ಮ ಮೂಲಕ ಅವರು ಖುದ್ದಾಗಿ ಅವರೇ ಮಾಡಿಸ್ಕೋಬೇಕು. ಆಸ್ಪತ್ರೆಯಲ್ಲಾದ್ರೂ ಮಾಡಿಸ್ಬೋದು, ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಈಗೇನು ಎಲ್ಲ ಊರಲ್ಲೂ ತಪಾಸಣೆ ಮಾಡುವಂಥ ಎಕ್ವಿಪ್ಮೆಂಟ್ಗಳು ಎಲ್ಲ ಕಡೆ ಬಂದಿದ್ದಾವೆ. ಆ ಒಂದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತಕ್ಕಂಥದ್ದು. ಮತ್ತು ಹಿಮ್ಸ್ ಹಾಸ್ಪಿಟ್ಲಲ್ಲಿ ಇರ್ಬೋದು, ಮತ್ತು ನಮ್ಮ ಇದರಲ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇರ್ಬೋದು, ಏನೆಲ್ಲ ಎಕ್ವಿಪ್ಮೆಂಟ್ಗಳು ಬೇಕು ಮತ್ತು ಆ ಬಿಲ್ಡಿಂಗು ಆದಷ್ಟು ಜಾಗ್ರತೆ ಅದನ್ನು ಪೂರ್ಣ ಮಾಡಿಸಿ ಅದನ್ನು ಕೂಡ ಜನರ ಉಪಯೋಗಕ್ಕೆ ಅದನ್ನು ಸುಸಜ್ಜಿತಗೊಳಿಸಲಿಕ್ಕೆ ಶೀಘ್ರವಾಗಿ ಕ್ರಮವನ್ನು ತೆಗೆದುಕೊಳ್ತೇವೆ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಇನ್ನು ಹಾಸನದಲ್ಲಿ ಹೈಸ್ಕೂಲ್ ಮಕ್ಕಳಿಗೂ ಹೃದಯ ತಪಾಸಣೆಯನ್ನ ನಡೆಸಲಾಗುತ್ತೆ ಅಂತ ಹಾಸನದಲ್ಲಿ ಸಭೆ ಬಳಿಕ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಹೈಸ್ಕೂಲ್ ಮಕ್ಕಳಿಗೆ 15 ದಿನಗಳ ಒಳಗಡೆ ತಪಾಸಣೆ ಮಾಡಬೇಕು. ಶಾಲೆಗಳಲ್ಲಿ ಎಲ್ಲಾ ಮಕ್ಕಳಿಗೂ ಹೃದಯ ಪರೀಕ್ಷೆಯನ್ನ ಮಾಡಿಸಬೇಕು. ಹಾಸನ ಜಿಲ್ಲೆಯಲ್ಲಿ ಒಬ್ಬರೇ ಹೃದ್ರೋಗ ತಜ್ಞರಿದ್ದಾರೆ. ಇನ್ನು 2-3 ಹೃದ್ರೋಗ ತಜ್ಞರ ನೇಮಕಕ್ಕೆ ಮನವಿಯನ್ನ ಮಾಡ್ತೀನಿ ಅಂತ ರಾಜಣ್ಣ ಹೇಳಿದ್ದಾರೆ. ಈಗ ನಮ್ಮ ತುಮಕೂರಲ್ಲಿ ಹೈಸ್ಕೂಲು ಮಿಡ್ಲ್ ಸ್ಕೂಲಲ್ಲೇ ಮಕ್ಕಳಲ್ಲೂ ತಪಾಸಣೆ ಮಾಡ್ತಾವೆ. ಅದು ಒಂದು ನಿರಂತರವಾಗಿ ಒಂದು ಪ್ರಕ್ರಿಯೆ ಮಾಡಬೇಕು ಅಂತಕ್ಕಂಥದ್ದಿದೆ. ನೀವು ಮಾಡಿದಿರೋ ಇಲ್ಲಿ? ಹೌದಮ್ಮ, ಆಯ್ತು. ಅದರಲ್ಲಿ ಯಾವುದು ಆಯ್ತಪ್ಪ, ಇದು ಒಂದು ಇನ್ಕ್ಲೂಡ್ ಮಾಡಿ ಯಾಕೆ ಮಾಡಬಾರ್ದು? ಆಮೇಲೆ ಇದು ಕಾಲೇಜ್ ಸ್ಕೂಲ್ಗಳಲ್ಲಿ ಅದು ಒಂದು DDP ನೀವು ಸೇರಿ ಒಂದು ವಾರ್ಪುಟಿನಲ್ಲಿ ನೀವು ನೆಕ್ಸ್ಟ್ ವೀಕಿಂದ ಪ್ರಾರಂಭ ಮಾಡಿ ಅದನ್ನು ಮಾಡಿಸ್ಬೇಕಿಲ್ಲ. ಇನ್ನೊಂದು ಮಂತ್ ಒಳಗಡೆ, ಮಂತಲ್ಲ 15 ಡೇಸ್ ಒಳಗಡೆ ಎಲ್ಲ ಶಾಲೆಗಳಲ್ಲೂ ಕೂಡ ಆ ತಪಾಸಣೆ ಆಗಿರಬೇಕು. ಹೈಸ್ಕೂಲು ಮಕ್ಕಳವರೆಗೂ ಕವರ್ ಮಾಡಿ ಅದು ಒಂದು ಮಾಡ್ತಕ್ಕಂಥದ್ದು ಆಗಬೇಕು. ಈಗ ನಮ್ಮ ತುಮಕೂರಲ್ಲಿ ಹೈಸ್ಕೂಲು ಮಿಡ್ಲ್ ಸ್ಕೂಲಲ್ಲೇ ಮಕ್ಕಳಲ್ಲೂ ತಪಾಸಣೆ ಮಾಡ್ತಾವೆ. ಅದು ಒಂದು ನಿರಂತರವಾಗಿ ಒಂದು ಪ್ರಕ್ರಿಯೆ ಮಾಡಬೇಕು ಅಂತಕ್ಕಂಥದ್ದಿದೆ. ನೀವು ಮಾಡಿದಿರೋ ಇಲ್ಲಿ? ಹೌದಮ್ಮ, ಆಯ್ತು. ಅದರಲ್ಲಿ ಯಾವುದು ಆಯ್ತಪ್ಪ, ಇದು ಒಂದು ಇನ್ಕ್ಲೂಡ್ ಮಾಡಿ ಯಾಕೆ ಮಾಡಬಾರ್ದು? ಆಮೇಲೆ ಇದು
ಕಾಲೇಜ್ ಸ್ಕೂಲ್ಗಳಲ್ಲಿ ಅದು ಒಂದು DDP ನೀವು ಸೇರಿ ಒಂದು ವಾರಪುಟ್ಟಿನಲ್ಲಿ ನೀವು ನೆಕ್ಸ್ಟ್ ವೀಕಿಂದ ಪ್ರಾರಂಭ ಮಾಡಿ ಅದನ್ನು ಮಾಡಿಸ್ಬೇಕಿಲ್ಲ ಇನ್ನೊಂದು ಮಂತ್ ಒಳಗಡೆ. ಇನ್ನು ಹಾಸನದಲ್ಲಿ ಈಗಾಗಲೇ ಹಲವು ಸಾವಾಗ್ತಾ ಇದೆ ಹೃದ್ರೋಗ ಸಮಸ್ಯೆಯಿಂದ. ಇನ್ನು ಎಳೆವಯಸ್ಸಿನವರು ಕೂಡ ತೀರ್ಕೊಳ್ತಾ ಇರುವಂತಹ ಬೆನ್ನಲ್ಲೇ ಸಚಿವರಾಜನ ಸಭೆಯನ್ನ ಕರೆದಿದ್ರು. ಸಭೆಯಲ್ಲಿ ವೈದ್ಯಾಧಿಕಾರಿಗಳು, ಆರೋಗ್ಯ ಸಚಿವರು ಸೇರಿದಂತೆ ಹಲವು ನಾಯಕರೊಟ್ಟಿಗೆ ಮಾತನಾಡಿ ಇದೀಗ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ರಾಜ್ಯದಲ್ಲಿ ಕಡ್ಡಾಯ ಹೃದಯ ತಪಾಸಣೆಗೆ ಚಿಂತನೆಯನ್ನು ನಡೆಸಲಾಗ್ತಾ ಇದೆ. ಜೊತೆಗೆ ಹಾಸನ ಜಿಲ್ಲೆಯಲ್ಲಿ ಕೇವಲ ಓರ್ವ ಹೃದ್ರೋಗ ತಜ್ಞರು ಮಾತ್ರ ಇದ್ದಾರಂತೆ. ಹಾಗಾಗಿ ಇನ್ನು 2-3 ಜನರನ್ನ ಹೃದ್ರೋಗ ತಜ್ಞರನ್ನ ನೇಮಕ ಮಾಡಿ 15 ದಿನಗಳ ಒಳಗಡೆ ಎಲ್ಲಾ ಮಕ್ಕಳಿಗೂ ಕೂಡ ಆರೋಗ್ಯ ತಪಾಸಣೆ ಮಾಡುವಂತಹ ನಿಟ್ಟಿನಲ್ಲಿ ಚಿಂತನೆಯನ್ನ ನಡೆಸಲಾಗಿದೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ. ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಹೃದ್ರೋಗ ತಪಾಸಣೆ ಆಗಬೇಕು ಅಂತ ಹೇಳಿದ್ದಾರೆ. ಸಣ್ಣ ವಯಸ್ಸಿನವರು ಇಲ್ಲಿ ಅಸುನೀಗ್ತಾ ಇರೋದು ನಿಜಕ್ಕೂ ಕೂಡ ಆತಂಕ ತರ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ. ಹೈಸ್ಕೂಲ್ ಮಕ್ಕಳಿಗೆ 15 ದಿನಗಳ ಒಳಗಡೆ ತಪಾಸಣೆ ಮಾಡೋದಕ್ಕೆ ಚಿಂತನೆಯನ್ನ ನಡೆಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿ ಹಾಸನ ಪ್ರತಿನಿಧಿ ಮಂಜುನಾಥ್ ಇದ್ದಾರೆ. ಮಂಜುನಾಥ್, ಹೃದ್ರೋಗ ಸಮಸ್ಯೆ ಹಾಸನದಲ್ಲಿ ಹೆಚ್ಚು ಕಾಡ್ತಾ ಇರೋದ್ರಿಂದಾಗಿ ಸಚಿವರೊಟ್ಟಿಗೆ ಈಗ ಒಂದು ಸಭೆಯನ್ನ ನಡೆಸಲಾಯಿತು. ಸಭೆಯ ನಂತರದಲ್ಲಿ ಒಂದಷ್ಟು ತೀರ್ಮಾನಗಳನ್ನು ತೆಗೆದುಕೊಂಡಿದ್ದಾರೆ. ಸೊ ಯಾವಾಗಿನ ಜಾರಿ ಆಗಬಹುದು, ಏನೆಲ್ಲ ಚರ್ಚೆಗಳಾಗಿದೆ ಅಲ್ಲಿ? ಅದು ಶಕಂತಲ ಇಡೀ ಹಾಸನ ಜಿಲ್ಲೆಯನ್ನ ಬೆಚ್ಚಿ ಬೀಳಿಸಿದಂತ ಏನು ಹೃದಯಾಘಾತ ಸಾವು ಪ್ರಕರಣ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ KN ರಾಜಣ್ಣ ಅವರು ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಜಿಲ್ಲಾಡಳಿತ ಹಿರಿಯ ಅಧಿಕಾರಿಗಳು ಎಲ್ಲರ ಜೊತೆ ಇವತ್ತು ಸಭೆಯನ್ನು ನಡೆಸಿದ್ದಾರೆ. ಸಭೆಯಲ್ಲಿ ಅಧಿಕೃತವಾಗಿ ಆರೋಗ್ಯ ಇಲಾಖೆ ಕೊಟ್ಟಿರ್ತಕ್ಕಂಥ ಮಾಹಿತಿ, ಹಾಸನ ಜಿಲ್ಲೆಯಲ್ಲಿ ಎಷ್ಟು ಜನರು ಮೃತಪಟ್ಟಿದ್ದಾರೆ ಅಂತ ಅದರಲ್ಲಿ ಒಟ್ಟು 18 ಜನ ಪುರುಷರು, 4 ಮಹಿಳೆಯರು, ಒಟ್ಟು 22 ಜನರು ಜಿಲ್ಲೆಯಲ್ಲಿ ಮೃತಪಟ್ಟಿದ್ದಾರೆ. ಅದರಲ್ಲಿ ಏಜ್ ಗ್ರೂಪ್ ಅನ್ನು ಕೂಡ ವಿವರಣೆ ಮಾಡಲಾಗಿದೆ. ಅದರಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಇರ್ತಕ್ಕಂಥವ್ರು ಎಷ್ಟು ಅಥವಾ ಇಲ್ದಿರ್ತಕ್ಕಂಥವ್ರು ಎಷ್ಟು, ಈ ಹಿಂದೆ ಸಮಸ್ಯೆ ಇದ್ದವರು ಎಷ್ಟು, ಎಲ್ಲವನ್ನು ಕೂಡ ಇಂಚಿಂಚು ಮಾಹಿತಿಯನ್ನು ಸಚಿವರು ಎದುರಿಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಪ್ರೆಸೆಂಟ್ ಮಾಡಿದ್ದಾರೆ. ಎಲ್ಲವನ್ನು ಆಲಿಸಿದಂತ ಸಚಿವರು ಏನು ಹಾಸನ ಜಿಲ್ಲೆಯಲ್ಲಿ ಒಂದಷ್ಟು ಸಾವುಗಳು ಆಗ್ತಾ ಇದೆ, ಇದು ಎಲ್ಲವೂ ಕೂಡ ಹೃದಯಾಘಾತ ಅಂತಾನೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ವೈದ್ಯರು ಹೇಳಿದ್ದಾರೆ. ಆದ್ರೂ ಕೂಡ ಇದ್ರ ಬಗ್ಗೆ ಸಂಬಂಧಪಟ್ಟಾಗ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಸರ್ಕಾರ ಕೂಡ ಈಗಾಗಲೇ ಮುಂದಾಗಿದೆ, ಚಿಂತನೆ ಕೂಡ ನಡೆಸ್ತಾ ಇದೆ. ಹಾಸನ ಜಿಲ್ಲೆಯ ಎಲ್ಲಾ ಶಾಲೆ ಮತ್ತೆ ಪ್ರೌಢಶಾಲೆ ಮಕ್ಕಳಿಗೆಲ್ಲರೂ ಕೂಡ ಇನ್ನು 15 ದಿನಗಳೊಳಗೆ ಪರೀಕ್ಷೆಯನ್ನು ನಡೆಸಬೇಕು, ಹೃದಯ ಸಂಬಂಧಿತ ತಪಾಸಣೆ ನಡೆಸಬೇಕು. ನಂತರದಲ್ಲಿ ಹಾಸನ ಜಿಲ್ಲೆಯಲ್ಲಿ ಏನು ಅಂದ್ರೆ ಹೃದ್ರೋಗ ತಜ್ಞರ ಕೊರತೆ ಇದೆ ಅಂತಕ್ಕಂಥ ಮಾಹಿತಿ ಇದೆ. ಅದಕ್ಕೆ ಸಂಬಂಧಪಟ್ಟಾಗ ಇನ್ನು 2-3 ಜನ ವೈದ್ಯರು ನೇಮಕ ಮಾಡಲಿಕ್ಕೆ ಸರ್ಕಾರ ಜೊತೆ ಮಾತಾಡ್ತೀನಿ ಅಂತಕ್ಕಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಹಾಸನ ಜಿಲ್ಲೆಯಲ್ಲಿ 2 ವರ್ಷಗಳ ಹಿಂದೆ ಕಂಪ್ಲೀಟ್ ಆಗಿರ್ತಕ್ಕಂಥ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಡ ಏನಿದೆ, ಅದಕ್ಕೆ ಏನ್ ಅನುದಾನ ಬೇಕು ಅದನ್ನು ಕೂಡ ಶೀಘ್ರವಾಗಿ ನಾವು ಮಾಡ್ತೇವೆ, ಶೀಘ್ರವಾಗಿ ಹಾಸ್ಪಿಟಲ್ ಕೂಡ ಕಾರ್ಯಾರಂಭ ಮಾಡ್ಲಿಕ್ಕೂ ಕೂಡ ಕ್ರಮ ಕೈಗೊಳ್ತೇವೆ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಏನು ಜನರು ಕೂಡ ಜೀವನ ಶೈಲಿಯಲ್ಲಿ ಒಂದಷ್ಟು ಬದಲಾಗಬೇಕಾಗುತ್ತೆ ಅಂತಕ್ಕಂಥ ವೈದ್ಯರು ಮತ್ತೆ ರಾಜ್ಯ ಮಟ್ಟದಲ್ಲೂ ಕೂಡ ಏನು ಒಂದಷ್ಟು ತಜ್ಞರ ಸಮಿತಿ ವರದಿಗಳನ್ನು ಕೊಟ್ಟಿದೆ, ಅದನ್ನು ಕೂಡ ಜನರು ಫಾಲೋ ಮಾಡಬೇಕಾಗುತ್ತೆ. ಆದ್ರೆ ಮುಂದೆ ಇಂಥ ಸಾವುಗಳಾಗದಾಗೆ ಜಿಲ್ಲಾಡಳಿತ, ಆರೋಗ್ಯ ಇಲಾಖೆ ಒಂದಷ್ಟು ಕ್ರಮಗಳನ್ನ ಕೈಗೊಳ್ಳಬೇಕು, ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು, ಜನರು ಕೂಡ ತಮ್ಮ ಜೀವನ ಶೈಲಿಯಿಂದ ಬದಲು ಮಾಡ್ಕೊಳ್ಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ಸಚಿವರು ಮಾಡ್ಕೊಂಡಿದ್ದಾರೆ. ಸುಮಾರು 1-1.5 ಗಂಟೆಗಳ ಕಾಲ ಅಂದ್ರೆ ಸುದೀರ್ಘವಾಗಿ ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಂಡಂತ ಉಸ್ತುವಾರಿ ಸಚಿವರು ಎಲ್ಲಾ ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ. ಜೊತೆಗೆ ಜಿಲ್ಲೆಯಲ್ಲಿ ಮುಂದೆ ಇಂಥ ಸಾವುಗಳಾಗದಾಗೆ ಏನೆಲ್ಲ ಕ್ರಮಗಳು ಕೈಗೊಳ್ಳಬೇಕು ಅದನ್ನ ಅಧಿಕಾರಿಗಳು ಮುತುವರ್ಜಿಯಿಂದ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಶಕುಂತಲಾ, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.